ನಮಸ್ಕಾರ. ಮಂಗಳ ಕ್ರಾಫ್ಟ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ಮಂಗಳ ಪ್ರವೀಣ್. ಇವತ್ತು ನಾನು ನಿಮಗೆ ಸಣ್ಣ ಸಣ್ಣ ಹೂಗಳಿಂದ ಕೂಡಿದ 6 ಎಳೆಯ ಮ್ಯಾಟ್ ಗೆಜ್ಜೆ ವಸ್ತ್ರ ಹೇಗೆ ಮಾಡೋದು ಅಂಥೇಳಿ ತೋರಿಸಿಕೊಡ್ತೀನಿ. ಇಲ್ಲಿ ಸಂತದ ತಗಡನ್ನು ಹೆಚ್ಚಾಗಿ ಬಳಸಿಲ್ಲ, ಹಾಗಾಗಿ ಮಾಡುವವರಿಗೆ ತುಂಬ ಈಸಿಯಾಗಿದೆ. ಬೇಕಾಗುವ ಸಾಮಗ್ರಿಗಳು: ಹಸಿರು ಸಂತದ ತಗಡನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ, ಗ್ಲೂ, ಹತ್ತಿಯ ಎಳೆಗಳು, 2 ಸೆಂಟಿಮೀಟರ್, 1.7 ಸೆಂಟಿಮೀಟರ್ ಹಾಗೂ 1.5 ಸೆಂಟಿಮೀಟರ್ನ ಕಾರ್ಡ್, ಬೇರೆ ಬೇರೆ ಬಣ್ಣದ ಟಿಕ್ಲಿಗಳು, ಕಾಟನ್ ಮತ್ತು ಕತ್ತರಿ. 1.2 ಸೆಂಟಿಮೀಟರ್ನ ಕಾರ್ಡನ್ನು ತೆಗೆದುಕೊಂಡು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ನೂಲನ್ನು ಇಟ್ಟು ಹತ್ತಿಯ ಎಳೆಯಿಂದ 18 ಸುತ್ತನ್ನು ಸುತ್ತಿ. ಎಕ್ಸ್ಟ್ರಾ ಎಳೆಯನ್ನು ಕಟ್ ಮಾಡಿ ತೆಗಿಬೇಕು. ಈಗ ಹತ್ತಿಯ ಎಳೆಗಳನ್ನು ಕಾರ್ಡ್ನಿಂದ ಬೇರ್ಪಡಿಸಿ ನೂಲಿನಿಂದ ಗಂಟನ್ನು ಹಾಕ್ಕೊಳ್ಳಿ. ಎಕ್ಸ್ಟ್ರಾ ನೂಲು ಮತ್ತು ದಾರವನ್ನು ಕಟ್ ಮಾಡಿ ತೆಗಿರಿ. ಈಗ ಸಣ್ಣ ಹೂವು ರೆಡಿ ಇದೆ. ಇದೇ ತರಹ ನಮಗೆ 20 ಹೂಗಳು ಬೇಕು. 2 ಸೆಂಟಿಮೀಟರ್ನ ಕಾರ್ಡನ್ನು ತೆಗೆದುಕೊಂಡು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ನೂಲನ್ನು ಇಟ್ಟು ಹತ್ತಿಯ ಎಳೆಯಿಂದ 12 ಸುತ್ತನ್ನು ಸುತ್ತಿ. ಈಗ ಎಕ್ಸ್ಟ್ರಾ ಎಳೆಯನ್ನು ಕಟ್ ಮಾಡಿ ತೆಗೆಯೋಣ. ಹತ್ತಿಯ ಎಳೆಗಳನ್ನು ಕಾರ್ಡ್ನಿಂದ ಬೇರ್ಪಡಿಸಿ ನೂಲಿನಿಂದ ಗಂಟನ್ನು ಹಾಕ್ಕೊಳ್ಳಿ. ಈಗ ಎಕ್ಸ್ಟ್ರಾ ಹತ್ತಿಯ ಎಳೆ ಮತ್ತು ದಾರವನ್ನು ಕಟ್ ಮಾಡಿ ತೆಗೆಯಿರಿ. ಈ ಹೂವನ್ನು ಪೆಂಡೆಂಟ್ಗಾಗಿ ಉಪಯೋಗಿಸುತ್ತೇವೆ. 2 ಸೆಂಟಿಮೀಟರ್ನ ಕಾರ್ಡನ್ನು ತೆಗೆದುಕೊಂಡು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ನೂಲನ್ನು ಇಟ್ಟು ಹತ್ತಿಯ ಎಳೆಯಿಂದ 24 ಸುತ್ತನ್ನು ಸುತ್ತಬೇಕು. ಎಕ್ಸ್ಟ್ರಾ ಎಳೆಯನ್ನು ಕಟ್ ಮಾಡಿ ತೆಗೆಯಿರಿ. ಈಗ ಕಾರ್ಡ್ನಿಂದ ಹತ್ತಿಯ ಎಳೆಗಳನ್ನು ಬೇರ್ಪಡಿಸಿ ಗಂಟನ್ನು ಹಾಕ್ಕೊಳ್ಳಿ. ಈಗ ಎಕ್ಸ್ಟ್ರಾ ಇರುವಂಥ ನೂಲು ಮತ್ತು ಹತ್ತಿಯ ಎಳೆಗಳನ್ನು ಕಟ್ ಮಾಡಿ ತೆಗಿಬೇಕು. ಒಂದು ಹೂವು ರೆಡಿ ಇದೆ. ಇದೇ ತರಹ ಇನ್ನೊಂದು ಹೂವನ್ನು ಕೂಡ ಮಾಡಿಕೊಳ್ಳಿ. 1.7 ಸೆಂಟಿಮೀಟರ್ನ ಕಾರ್ಡನ್ನು ತೆಗೆದುಕೊಂಡು ಹತ್ತಿಯ ಎಳೆಯಿಂದ 24 ಸುತ್ತನ್ನು ಸುತ್ತಬೇಕು. ಎಕ್ಸ್ಟ್ರಾ ಎಳೆಯನ್ನು ಕಟ್ ಮಾಡಿ ತೆಗೆದು ನೂಲಿನಿಂದ ಗಂಟನ್ನು ಹಾಕ್ಕೊಳ್ಳಿ. ಎಕ್ಸ್ಟ್ರಾ ನೂಲು ಮತ್ತು ದಾರವನ್ನು ಕಟ್ ಮಾಡಿ ತೆಗೆಯೋಣ. 1.7 ಸೆಂಟಿಮೀಟರ್ನ ಹೂವು ಈಗ ರೆಡಿ ಇದೆ. ಇದೇ ತರಹ ನಮಗೆ 4 ಹೂಗಳು ಬೇಕು. ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಒಂದು ಎಳೆಯನ್ನು ತೆಗೆದುಕೊಂಡು 2 ಎಳೆಯನ್ನಾಗಿ ಮಾಡಿಕೊಳ್ಳಿ. ಅದಕ್ಕೆ ಹಸಿರು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಳೋಣ. ಇನ್ನೆರಡು ಎಳೆಯನ್ನು ತೆಗೆದುಕೊಂಡು 4 ಎಳೆಯನ್ನಾಗಿ ಮಾಡಿಕೊಳ್ಳಿ. ಅದಕ್ಕೂ ಕೂಡ ಹಸಿರು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಳಿ. ಒಟ್ಟಿಗೆ 6 ಎಳೆಗಳಾಗುತ್ತದೆ. ಎರಡನೇ ಎಳೆಯನ್ನು 3ನೇ ಎಳೆಯ ಮೇಲ್ಭಾಗಕ್ಕೆ, 4ನೇ ಎಳೆಯನ್ನು 5ನೇ ಎಳೆಯ ಮೇಲ್ಭಾಗಕ್ಕೆ ತನ್ನಿ. ಪ್ರತಿಯೊಂದು ಎಳೆಯು ಒಂದು ಸಲ ಮೇಲೆ ಮತ್ತೊಂದು ಸಲ ಕೆಳಗೆ ಬರುವಂತೆ ನೋಡಿಕೊಳ್ಬೇಕು. ಈಗ ಮಧ್ಯದಲ್ಲಿರುವ 2 ಎಳೆಗಳನ್ನು ಆಚೆ ಈಚೆ ಮಾಡಿಕೊಳ್ಳಿ. ಟ್ರಯಾಂಗಲ್ ಶೇಪ್ ಬಂದಿದೆ. ಬಲಬದಿಯ ಮೊದಲನೇ ಎಳೆಯನ್ನು ಒಂದು ಸಲ ಮೇಲೆ ಮತ್ತೊಂದು ಸಲ ಕೆಳಗೆ ತೆಗೆದುಕೊಂಡು ಬನ್ನಿ. ಎಡಬದಿಯ ಮೊದಲನೇ ಎಳೆಯನ್ನು ಕೆಳಗೆ ಮೇಲೆ ಕೆಳಗೆ ಹೆಣೆದುಕೊಳ್ಬೇಕು. ಈಗಲೂ ಟ್ರಯಾಂಗಲ್ ಶೇಪ್ ಇದೆ. ಪ್ರತಿ ಸಲ ಬಲಬದಿಯ ಎಳೆಯನ್ನು ಮೇಲ್ಭಾಗದಿಂದ ಹೆಣೆದುಕೊಳ್ತಾ ಬನ್ನಿ. ಎಡಬದಿಯ ಎಳೆಯನ್ನು ಕೆಳಭಾಗದಿಂದಲೇ ಹೆಣೆದುಕೊಳ್ಬೇಕು. ಇದೇ ತರಹ ಇಡೀ ಚೈನನ್ನು ಕಂಪ್ಲೀಟ್ ಮಾಡಿಕೊಳ್ಬೇಕು.
ಪ್ರತಿ ಸಲವೂ ಎಲ್ಲ ಎಳೆಗಳು ಒಂದು ಸಲ ಮೇಲೆ ಮತ್ತೊಂದು ಸಲ ಕೆಳಗೆ ಬರುವಂತೆ ಹೆಣೆದುಕೊಳ್ತಾ ಇಡೀ ಚೈನನ್ನು ಕಂಪ್ಲೀಟ್ ಮಾಡಿಕೊಳ್ಳಿ. ಇದೇ ತರಹ ನಮಗೆ ಎಷ್ಟುದ್ದ ಚೈನ್ ಬೇಕೋ ಅಷ್ಟುದ್ದ ಚೈನನ್ನು ಮಾಡಿಕೊಳ್ಳಿ. ಚೈನಿನ ಕೊನೆಯ ಹಂತದಲ್ಲಿದ್ದೇವೆ. ಇಲ್ಲಿ ಬಲಬದಿಯ ಎಳೆಯನ್ನು ಒಂದು ಸಲ ಮೇಲೆ ಮತ್ತೊಂದು ಸಲ ಕೆಳಗೆ ಹೆಣೆದುಕೊಳ್ಳಿ. ಎಡಬದಿಯ ಎಳೆಯನ್ನು ಕೆಳಗೆ ಮೇಲೆ ಕೆಳಗೆ ಹೆಣೆದುಕೊಳ್ಳಿ. ಆ 2 ಎಳೆಗಳಿಗೆ ಹಸಿರು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕೊಳ್ತಾ ಇದ್ದೇನೆ. ಬಲಬದಿಯ 2 ಎಳೆಗಳನ್ನು ಪುನಃ ಹೆಣೆದುಕೊಂಡು ಅದಕ್ಕೂ ಕೂಡ ಹಸಿರು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಳೋಣ. ಎಡಬದಿಯ ಮೊದಲೆರಡು ಎಳೆಗಳನ್ನು ಹೆಣೆದುಕೊಂಡು ಅದಕ್ಕೂ ಕೂಡ ಹಸಿರು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಈಗ ಎಕ್ಸ್ಟ್ರಾ ಇರುವಂಥ ಎಳೆಗಳನ್ನು ಕಟ್ ಮಾಡಿ ತೆಗೆಯೋಣ. ಮೇಲ್ಭಾಗದಲ್ಲಿಯೂ ಕೂಡ ಎಳೆಗಳನ್ನು ಕಟ್ ಮಾಡಿ ದಾರದಿಂದ ಬೇರ್ಪಡಿಸಿ. ನೋಡಿ, ಈಗ 6 ಎಳೆಯ ಮ್ಯಾಟ್ ರೆಡಿ ಇದೆ. ಇದೇ ತರಹದ ಇನ್ನೊಂದು ಮ್ಯಾಟ್ ನಮಗೆ ಬೇಕು. ಈಗ ಈ ಮ್ಯಾಟನ್ನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಕೆಳಬದಿ ವಿ ಶೇಪ್ನಲ್ಲಿ ಜೋಡಿಸಿ ಗ್ಲೂ ಹಾಕಿ ಅಂಟಿಸಿ. 12 ದಳದ ಹೂವನ್ನು ತೆಗೆದುಕೊಂಡು ಮೇಲ್ಬದಿ 9 ದಳ ಕೆಳಗಡೆ 3 ದಳ ಬರುವ ಹಾಗೆ ರೆಡಿ ಮಾಡಿಟ್ಕೊಂಡು ಅದನ್ನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಅಂಟಿಸಬೇಕು. ಈಗ 2 ಸೆಂಟಿಮೀಟರ್ನ 2 ಹೂಗಳನ್ನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಆಚೆ ಈಚೆ ಅಂಟಿಸಿ. ಅದರ ಮೇಲೆ ಗ್ಲೂ ಹಾಕಿ 1.2 ಸೆಂಟಿಮೀಟರ್ನ 2 ಹೂಗಳನ್ನು ಅಂಟಿಸಬೇಕು. ಈಗ 6 ಸಣ್ಣ ಹೂಗಳನ್ನು ತೆಗೆದುಕೊಂಡು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಚೈನಿನ 2 ಬದಿಯೂ 3 ಹೂಗಳನ್ನು ಜೋಡಿಸಬೇಕು. ಇದೇ ತರಹ ಚೈನಿನ ಮತ್ತೊಂದು ಬದಿಗೂ ಕೂಡ ಮಾಡಿಕೊಳ್ಳಿ. ಅದರ ಮೇಲ್ಭಾಗದಲ್ಲಿ 1.7 ಸೆಂಟಿಮೀಟರ್ ಹೂವನ್ನು ಇಡಬೇಕು. ಚೈನಿನ 2 ತುದಿಯಲ್ಲೂ ಕೂಡ 1.7 ಸೆಂಟಿಮೀಟರ್ನ ಹೂವನ್ನು ಇಡಿ. ಈಗ ಎಲ್ಲ ಹೂಗಳನ್ನು ಚೈನಿಗೆ ಅಂಟಿಸಬೇಕು. ಸಣ್ಣ ಸಣ್ಣ ಹೂಗಳನ್ನು ಚೈನಿನ ಅಡಿಬದಿಯಿಂದ ಅಂಟಿಸಿ. ಇದೇ ತರಹ ಚೈನಿನ ಇನ್ನೊಂದು ಬದಿಗೂ ಎಲ್ಲ ಹೂಗಳನ್ನು ಅಂಟಿಸಿಕೊಳ್ಳಿ. ಚೈನಿನ ತುದಿಗಳನ್ನು ಅಂಟಿಸೋಣ. ಇದರ ಮೇಲೆ ನಾವು ಪೆಂಡೆಂಟ್ ಜೋಡಿಸೋದ್ರಿಂದ ಸ್ಟಿಫ್ ಆಗಿರಲೆಂದು ಈ ಥರ ಮಾಡ್ಕೊಳ್ತಾ ಇದ್ದೇವೆ. ಈಗ ಟ್ರಯಾಂಗಲ್ ಶೇಪಲ್ಲಿ ಹತ್ತಿಯ ಪೀಸನ್ನು ತೆಗೆದುಕೊಳ್ಳಿ. ಅದನ್ನು ಗ್ಲೂ ಹಾಕಿ ಅಂಟಿಸಿ. ಈಗ ಸಣ್ಣ ಹೂಗಳು ಹಾಗೂ ಮೇಲ್ಭಾಗದ 2 ಹೂಗಳಿಗೆ ಗ್ಲೂ ಹಾಕಿ ಅದಕ್ಕೆ ರೆಡ್ ಕಲರ್ ಕುಂದನನ್ನು ಅಂಟಿಸಿ. ನೀವು ಹೇಗೆ ಬೇಕಾದರೂ ಕೂಡ ಡೆಕೋರೇಟ್ ಮಾಡಿಕೊಳ್ಬಹುದು. ಈಗ ಉಳಿದ ಹೂವಿನ ಮಧ್ಯಭಾಗಕ್ಕೆ ಗ್ಲೂ ಹಾಕಿ ಅದಕ್ಕೆ ಗ್ರೀನ್ ಕಲರ್ ಕುಂದನ್ಗಳನ್ನು ಅಂಟಿಸಿ. ಈಗ ಟ್ರಯಾಂಗಲ್ ಶೇಪ್ನ ಹತ್ತಿಯ ಮೇಲೆ ಹೂಗಳನ್ನು ಜೋಡಿಸಿಕೊಳ್ಳೋಣ. ಮೊದಲು 3 ಹೂಗಳು, ನಂತರ 2, ಕೊನೆಯಲ್ಲಿ 1 ಹೂಗಳನ್ನು ಇಡ್ತಾ ಇದ್ದೀನಿ. ಇವುಗಳಿಗೆಲ್ಲ ಗ್ಲೂ ಹಾಕಿ ಅಂಟಿಸಬೇಕು. ಎಲ್ಲ ಹೂಗಳನ್ನು ಅಂಟಿಸಿಯಾಗಿದೆ. ಅದರ ಮಧ್ಯಭಾಗದಲ್ಲಿ ಗ್ಲೂ ಹಾಕಿ ರೆಡ್ ಕಲರ್ ಕುಂದನನ್ನು ಅಂಟಿಸ್ತಿದ್ದೀನಿ. ಈಗ ಚೈನಿನ ಮಧ್ಯಭಾಗದಲ್ಲಿ ಗ್ಲೂ ಹಾಕಿ ಗ್ರೀನ್ ಕಲರ್ ಕುಂದನನ್ನು ಅಂಟಿಸ್ತಿದ್ದೀನಿ. ಅದೇ ತರಹ ಮತ್ತೊಂದು ಬದಿಯೂ ಮಾಡಿಕೊಳ್ಳಿ. ಚೈನಿನ ಮೇಲ್ಭಾಗದಲ್ಲಿಯೂ ಕೂಡ ಗ್ಲೂ ಹಾಕಿ ಗ್ರೀನ್ ಕಲರ್ ಕುಂದನನ್ನು ಅಂಟಿಸಬೇಕು. ಇದೇ ತರಹ ಮತ್ತೊಂದು ಬದಿಗೂ ಮಾಡಿಕೊಳ್ಳಿ. ಪೆಂಡೆಂಟ್ನ ಮಧ್ಯಭಾಗ ಖಾಲಿ ಕಾಣಿಸ್ತಾ ಇರೋದ್ರಿಂದ ಅಲ್ಲಿ ಕೂಡ ಗ್ಲೂ ಹಾಕಿ ಗ್ರೀನ್ ಕಲರ್ ಕುಂದನನ್ನು ಅಂಟಿಸ್ತಾ ಇದ್ದೇನೆ. ಈ ತರಹ
ಚೈನು ಹಾಗೂ ಹೂಗಳಿಗೆ ಟಿಕ್ಲಿಯನ್ನು ಅಂಟಿಸಿದ್ದೇವೆ. ಈಗ ಮಧ್ಯಭಾಗದಲ್ಲಿರುವ ಹೂವಿನ ಪೆಟಲ್ಸ್ಗಳಿಗೆ ಗ್ಲೂ ಹಾಕೋಣ. ಅದಕ್ಕೆ ಗ್ರೀನ್ ಕಲರ್ ಟಿಕ್ಲಿಯನ್ನು ಅಂಟಿಸಬೇಕು. ಈಗ ನೋಡಿ, ಸಣ್ಣ ಸಣ್ಣ ಹೂಗಳಿಂದ ಕೂಡಿದ ಮ್ಯಾಟ್ ಗೆಜ್ಜೆ ವಸ್ತ್ರ ರೆಡಿ ಇದೆ.